ನಿನ್ನೆ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಉಗ್ರರು ನಮ್ಮ ಹೆಮ್ಮೆಯ ಯೋಧರ ಮೇಲೆ ಆತ್ಮಾಹುತಿ ದಾಳಿಯನ್ನು ಮಾಡಿದ್ರು. ಇದರಲ್ಲಿ 40ಕ್ಕೂ ಅಧಿಕ ಯೋಧರು ಹುತಾತ್ಮರಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ಖಂಡನೆ ಕೂಡ ವ್ಯಕ್ತವಾಗಿದೆ. ಜೊತೆಗೆ ಹಿರಿಯ ನಿವೃತ್ತ IPS ಅಧಿಕಾರಿ ಶಂಕರ್ ಬಿದರಿ ಅವರು ಕೂಡ ತಮ್ಮ ಟ್ವಿಟರ್ನಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಸಂದೇಶವನ್ನು ಕೂಡ ಸಾರಿದ್ರು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಖುದ್ದು ಹಿರಿಯ ನಿವೃತ್ತ IPS ಅಧಿಕಾರಿ ಶಂಕರ್ ಬಿದರಿ ಅವರಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಆದಂತ ಘಟನೆ ಇಡೀ ಭಾರತ ಸಾಕಷ್ಟು ರೀತಿಯಾದಂತಹ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಮಿತ್ರ ದೇಶಗಳು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿ ನಾವು ಭಾರತದ ಜೊತೆ ನಿಲ್ತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ನೀವು ಒಂದು ಟ್ವಿಟರ್ನಲ್ಲೂ ಕೂಡ ಸಂದೇಶವನ್ನ ಕೊಟ್ಟಿದ್ರಿ. ಏನ್ ಹೇಳ್ತಿದ್ರೆ ಫಸ್ಟ್ ರಿಯಾಕ್ಷನ್ ಏನು ಅಂತ? ಇದು ಬಹಳ ಹೇಯವಾದಂಥ ಕೃತ್ಯ, ರಣಹೇಡಿ ಕೃತ್ಯ ಮತ್ತು ಈ ರೀತಿ ಜವಾನರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಇದು ನಮ್ಮ CRPF ಪೊಲೀಸರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ, ಇದು ದೇಶದ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ. ಸರ್ಕಾರ ಮತ್ತು ಭಾರತ ದೇಶದ ಜನತೆ ಇದು ನಮ್ಮ ದೇಶದ ಮೇಲೆ ಆಗಿರ್ತಕ್ಕಂಥ ದಾಳಿ ಅಂತ ಪರಿಗಣಿಸಬೇಕು ಮತ್ತು ಅದೇ ರೀತಿ ಪ್ರತಿಕ್ರಿಯೆ ನೀಡಬೇಕು. ಈ ಘಟನೆ ಆಗಬಾರ್ದಾಗಿತ್ತು. ಯಾವ ಕಾರಣಕ್ಕಾಯಿತು, ಯಾವ ತಪ್ಪುಗಳಿದಾವೋ ಒಪ್ಪುಗಳಿದಾವೋ, ಈ ಘಟನೆಯನ್ನು ತಡಿಲಿಕ್ಕೆ ಸಾಧ್ಯ ಇತ್ತೋ ಇಲ್ಲವೋ ಅಂತಕ್ಕಂಥದ್ದು ಈಗ ಬರೀ ಚರ್ಚೆ ವಿಚಾರ. ಅದ್ರ ಬಗ್ಗೆ ಈಗ ಚಿಂತಿಸಿ ಫಲ ಇಲ್ಲ. ಈಗ ನಾವು ಈ ಘಟನೆಗೆ ಕಾರಣಕರ್ತರಾದವ್ರ ಮೇಲೆ, ಈ ಘಟನೆಗೆ ಪ್ರೋತ್ಸಾಹ ನೀಡಿದವ್ರ ಮೇಲೆ, ಈ ಘಟನೆಗೆ ಎಲ್ಲ ರೀತಿಯ ಸಹಕಾರ ನೀಡಿದವ್ರ ಮೇಲೆ ಅತ್ಯುಗ್ರವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಇದನ್ನು ರಾಜಕೀಯ ದಾಳವನ್ನಾಗಿ ಉಪಯೋಗ ಮಾಡಬಾರ್ದು. ಈ ವಿಷಯ ರಾಜಕೀಯ ಮಾಡ್ತಕ್ಕಂಥ ವಿಷಯ ಅಲ್ಲ. ಕಾಶ್ಮೀರಿಗೆ ಸಂಬಂಧಪಟ್ಟಂಥ ವಿಷಯ ರಾಷ್ಟ್ರದ ವಿಷಯ. ಈ ವಿಷಯದಲ್ಲಿ ವಿರೋಧ ಪಕ್ಷಗಳು ಮತ್ತು ಆಳುವ ಪಕ್ಷ ಏನಿದೆ ಸದಾಕಾಲ ಒಂದೇ ಅಭಿಪ್ರಾಯವನ್ನು ಹೊಂದಿರಬೇಕು. ಅದಕ್ಕಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಮ್ಮತದ ಅಭಿಪ್ರಾಯವನ್ನು ರೂಢಿಸಬೇಕು, ಒಮ್ಮತದ ಕಾರ್ಯಸೂಚಿಯನ್ನು ಸಿದ್ಧಪಡಿಸಬೇಕು ಮತ್ತು ಅದರ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಈ ದೇಶದಲ್ಲಿ ಈ ವಿಷಯದ ಬಗ್ಗೆ ಎಲ್ಲ 130 ಕೋಟಿ ಜನರದು ಒಂದೇ ಧ್ವನಿ ಇರಬೇಕು. ಇಲ್ಲಿ ಎರಡನೇ ಧ್ವನಿ ಇರಲಿಕ್ಕೆ ಅವಕಾಶ ಇಲ್ಲ. ಮತ್ತು ಈ ಸಲ ಮಾಡ್ತಕ್ಕಂಥ ಶಾಸ್ತಿ ಏನಿದೆ, ಅವರು 100 ವರ್ಷಗಳವರೆಗೆ ನೆನಪಿಟ್ಕೊಳ್ತಕ್ಕಂಥ ಶಾಸ್ತಿಯನ್ನು ಮಾಡಬೇಕಾಗುತ್ತೆ. ಸರ್, ಒಂದು ಕಡೆ ನೀವು ಟ್ವಿಟರ್ನಲ್ಲಿ ಹೇಳ್ತೀರಿ ನಾನು ಕೂಡ ಹೋಗ್ತೀನಿ ಜಮ್ಮು ಕಾಶ್ಮೀರಕ್ಕೆ ನೀವೊಂದು ಅವಕಾಶವನ್ನು ಕೊಟ್ಟರೆ ಅಂತ ಹೇಳಿ. ಇದೇ ರೀತಿಯಾದಂಥ ಧ್ವನಿ ಇಡೀ ದೇಶದಲ್ಲಿ ಕೇಳಿ ಬರ್ತಾ ಇದೆ. ಜನ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ನಿಂತ್ಕೊಳ್ತೀವಿ, ಒಂದು ದೊಡ್ಡ ಯುದ್ಧವನ್ನೇ ಸಾರ್ಬಿಡೋಣ ಅಂತ ಹೇಳಿ. ಸೊ ನೀವು ಒಬ್ಬ ನಿವೃತ್ತ IPS ಅಧಿಕಾರಿಯನ್ನಾಗಿ ಹೊರತುಪಡಿಸಿ ಸಾರ್ವಜನಿಕರಾಗಿ ನೋಡಿದಾಗ ಏನು ಹೇಳ್ತೀರಾ ಅಂತ? ನೋಡಿ, ನಾನು ಹೇಳಿರ್ತಕ್ಕಂಥದ್ದು ಏನೆಂದರೆ, ಕಾರಣ ನನಗೆ ಈ ವಿಷಯದಲ್ಲಿ ಅನುಭವ ಇದೆ. ಈ ರಾಷ್ಟ್ರದಲ್ಲಿರ್ತಕ್ಕಂಥ ಯಾವುದೇ IPS ಅಧಿಕಾರಿಗಳಿಗಿಂತ ಹೆಚ್ಚು ನಾನು ಇಂಥ ವಿಷಯಗಳನ್ನು ನನ್ನ ಸೇವಾ ಅವಧಿಯಲ್ಲಿ ನಿರ್ವಹಿಸಿದ್ದೀನಿ. ಈ ಪೊಲೀಸ್ ವಿಷಯದಲ್ಲಿ ಈ ಒಂದು ರಾಷ್ಟ್ರದಲ್ಲಿ ನನ್ನ ರೆಕಾರ್ಡ್ ಏನಿದೆ, ನನ್ನ ಸರ್ವಿಸ್ ರೆಕಾರ್ಡ್ ಏನಿದೆ 42 ವರ್ಷದ್ದು, ಅದು ಅತ್ಯುನ್ನತವಾಗಿದೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ನನಗಿದೆ. ಈಗ ನಾನು ನಿವೃತ್ತಿಯಾಗಿರ್ಬೋದು, ಆದರೆ ನನ್ನದೇ ಆದಂಥ ಹಲವಾರು ವಿಚಾರಗಳಿದ್ದಾವೆ. ಈ ವಿಷಯಗಳ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನನ್ನ ಅನುಭವ ಮತ್ತು ನನ್ನ ಅಲ್ಲಿರ್ತಕ್ಕಂಥ ಜ್ಞಾನ ಏನಿದೆ ಅದನ್ನು ನಾನು ರಾಷ್ಟ್ರಕ್ಕೆ ದಾರಿ ಏರಲಿಕ್ಕೆ ಸಿದ್ಧನಿದ್ದೀನಿ. ಆ ದೃಷ್ಟಿಯಿಂದ ನಾನು ಗಂಭೀರವಾದಂಥ ರೀತಿಯಿಂದ ರಾಷ್ಟ್ರದ ಪ್ರಧಾನಿಯವರಿಗೆ ನನ್ನ ಸೇವೆಯನ್ನು ಪರಿಗಣಿಸಲಿಕ್ಕೆ ಕೇಳಿದ್ದೀನಿ ಮತ್ತು ನನ್ನ ಸೇವಾ ಚರಿತ್ರೆ ಅಲ್ಲಿದೆ. ಈ ದೇಶದ ಯಾವುದೇ IPS ಅಧಿಕಾರಿಗಿಂತ ನನ್ನ ಸೇವಾ ಚರಿತ್ರೆ ಚೆನ್ನಾಗಿದ್ದರೆ ಮಾತ್ರ ನನ್ನನ್ನು ಪರಿಗಣಿಸಲಿ, ಇಲ್ಲದೇ ಇದ್ದರೆ ಬೇಡ. ಮತ್ತು ಏನಿದೆ ಅಂದರೆ ಅದಕ್ಕೆ ನಾನು ಅವರು ಏನು ಉತ್ತರ ಬರ್ತದೆ ಕಾಯ್ತೀನಿ. ಮತ್ತು ಅದು ಭಾಳ ಗಂಭೀರವಾದಂಥ ಒಂದು ವಿಷಯ. ಕಾಶ್ಮೀರ ವಿಷಯನೂ ಭಾಳ ಸೂಕ್ಷ್ಮ ಮತ್ತು ಜಟಿಲಾಗಿರ್ತಕ್ಕಂಥ ವಿಷಯ. ಅಲ್ಲಿ ಹುಂಬತನದಿಂದ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸರ್ಕಾರ ನನಗೆ ವಿಶ್ವಾಸಕ್ಕೆ ಕರೆದು ನನಗೇನೋ ಜವಾಬ್ದಾರಿ ಕೊಟ್ಟರೆ ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಇಟ್ ಈಸ್ ಆಲ್ವೇಸ್ ಎ ಟೀಮ್ ಎಫರ್ಟ್. ನನಗೇನು ಜವಾಬ್ದಾರಿ ಕೊಡ್ತಾರೋ ನಾನು ತ್ರಿಕರಣಪೂರ್ವಕವಾಗಿ ಪ್ರಾಣದ ಹಂಗೆ ತೊರೆದು ನಾನು ಮಾಡ್ತೀನಿ. ಸರ್, ಒಂದು ಕಡೆ ನಿನ್ನೆ ನಡೆದಂಥ ಘಟನೆ ಇಡೀ ಭಾರತದ ದೇಶದ ಜನರ ಒಂದು ರಕ್ತ ಕುದಿಯುವಂತ ಮಾಡಿರೋದು ಸುಳ್ಳಲ್ಲ. ಆದರೆ ಸರ್ಜಿಕಲ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಪಕ್ಷಗಳು ಕೂಡ ಎಲ್ಲ ಒಂದು ಕಡೆ ಆಡಳಿತ ಪಕ್ಷಕ್ಕೆ ಒಂದು ಹೊರೆಯನ್ನು ಮಾಡಿದ್ರು. ಅಂದರೆ ಈ ರೀತಿಯಾಗಿ ಬೇಕಿತ್ತಾ, ಈ ರೀತಿಯಾಗಿ ಆಗಬೇಕಿತ್ತಾ ಸರ್ಜಿಕಲ್ ಸ್ಟ್ರೈಕ್ ಅಂತೇಳಿ. ಈಗ ಎಲ್ಲರ ಕೂಗು ಒಂದೇ, ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು ಅಂತೇಳಿ. ಸೊ ನಿಮ್ಮ ಪ್ರಕಾರ ಮತ್ತೆ ಆಗಬೇಕಾ? ನಾನು ಈಗಾಗಲೇ ಹೇಳಿದ್ನಲ್ಲ, ಕಾಶ್ಮೀರ ವಿಷಯ ರಾಜಕೀಯ ವಿಷಯ ಅಲ್ಲ.
ರಾಜಕೀಯ ಮಾಡಲಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಹಲವಾರು ವಿಷಯಗಳಿದ್ದಾವೆ. ಅವುಗಳಲ್ಲಿ ಸಂತೋಷದಿಂದ ರಾಜಕೀಯ ಮಾಡಲಿ. ಅಂತಾರಾಷ್ಟ್ರೀಯ ಸಂಬಂಧ, ನೆರೆಹೊರೆಯವರ ಜೋಡಿ ಸಂಬಂಧ, ಈ ಎಡಪಂಥೀಯ ಉಗ್ರಗಾಮಿಗಳ ಉಪಟಳ, ಕಾಶ್ಮೀರದ ವಿಷಯಗಳಲ್ಲಿ ವಿರೋಧ ಪಕ್ಷ ಮತ್ತು ಆಳೋ ಪಕ್ಷ ಒಂದಾಗಿ ಕೆಲಸ ಮಾಡಬೇಕು. ಕೆಲವು ವರ್ಷ ಒಂದು ಪಕ್ಷ ಅಧಿಕಾರದಲ್ಲಿರುತ್ತೆ, ಇನ್ನು ಕೆಲವು ವರ್ಷ ಮತ್ತೊಂದು ಪಕ್ಷ ಅಧಿಕಾರದಲ್ಲಿರ್ತದೆ. ಯಾವುದೇ ಒಂದು ಪಕ್ಷ ಶಾಶ್ವತವಾಗಿ ಕೇಂದ್ರದಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ಅಧಿಕಾರದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ರಾಷ್ಟ್ರೀಯ ವಿಷಯಗಳಾದಂಥ ಈ ವಿಷಯಗಳ ಬಗ್ಗೆ ವಿರೋಧ ಪಕ್ಷ ಮತ್ತು ಆಳುವ ಪಕ್ಷಗಳು ಸದಾಕಾಲ ಏಕಾಭಿಪ್ರಾಯ ಹೊಂದಬೇಕು. ಇದ್ರ ಬಗ್ಗೆ ಎರಡನೇ ಧ್ವನಿ ಇರಬಾರ್ದು. ಸರ್, ಒಂದು ಕಡೆ ನೀವು ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಸಂದೇಶ ಕಳಿಸಿದ್ದೀರಾ. ನೀವು ಕೂಡ ಹೇಳಿದ್ರಿ, ನಾನು ಕಾಯ್ತಾ ಇದ್ದೀನಿ ಪ್ರಧಾನಿ ಮೋದಿ ಅವರು ಏನು ಹೇಳ್ತಾರೆ ಅಂತೇಳಿ. ಒಂದು ವೇಳೆ ನಿಮಗೆ ಅವಕಾಶವನ್ನು ಕೊಟ್ಟರೆ ಬಿದ್ರಿ ಅವರ ನೆಕ್ಸ್ಟ್ ಸ್ಟೆಪ್ ಏನು ಅಂತ? ನೋಡಿ, ಅವ್ರ ಅವಕಾಶ ಕೊಟ್ಟರೆ ನೋಡಿ, ನಾನು ಈಗಾಗಲೇ ಹೇಳಿದೆ, ಅದು ಒಬ್ಬರು ಎದುರಿಸ್ತಕ್ಕಂಥ ಕೆಲಸ ಅಲ್ಲ, ಹಲವಾರು ಜನ ಕೂಡಿ ಮಾಡಬೇಕಾಗತ್ತೆ. ನನಗೆ ಯಾವ ಪಾತ್ರವನ್ನು ಕೊಡ್ತಾರೋ ಅದನ್ನು ನಾನು ತ್ರಿಕಾರಪೂರ್ವಕವಾಗಿ ಮಾಡ್ತೀನಿ. ಸರ್, ಕೊನೆಯದಾಗಿ ಈಗಾಗಲೇ ನಮ್ಮ ಹೆಮ್ಮೆಯ ಯೋಧರು ಹುತಾತ್ಮರಾಗಿದ್ದಾರೆ. ಕುಟುಂಬ ಕೂಡ ನೊಂದ್ಕೊಂಡು ಕೂತಿದೆ. ಮತ್ತೊಂದು ಕಡೆ ಉಗ್ರರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ರೀತಿಯಾದಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೊ ನೀವು ಒಬ್ಬ IPS ಅಧಿಕಾರಿಯಾಗಿ ಏನು ಹೇಳ್ತೀರಿ? ನೋಡಿ, ಈ ಸಂತಾಪ ಸೂಚನೆ ಮಾಡ್ತಕ್ಕಂಥದ್ದು, ಮೃತಪಟ್ಟವ್ರ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದು, ಹೆಚ್ಚಿನ ಮಟ್ಟದಲ್ಲಿ ಧನ ಪರಿಹಾರ ನೀಡ್ತೀವಿ ಅಂತಕ್ಕಂಥದ್ದು, ಇವೆಲ್ಲ ಕೆಲಸಗಳು 25 ವರ್ಷಗಳಿಂದ 30 ವರ್ಷಗಳಿಂದ ಸರ್ಕಾರಗಳು ಮಾಡ್ಕೊತ ಬರ್ತಾ ಇದ್ದಾವೆ. ಈ ಸರ್ಕಾರವೂ ಮಾಡುತ್ತೆ, ಅದ್ರ ಬಗ್ಗೆ ಯಾವುದೇ ಸಂದೇಹ ಬೇಡ. ಸಂತಾಪ ಸೂಚನೆ ಮಾಡಲಿಕ್ಕೆ ದೊಡ್ಡವರು ಇದ್ದಾರೆ, ಅವರು ಮಾಡಿದ್ದಾರೆ. ಅವ್ರು ಮಾಡಿದ ಮೇಲೆ ನಾವು ಮಾಡಿದ ಹಾಗೆ ಆಯಿತು. ಇದಿಷ್ಟು ನಿವೃತ್ತ IPS ಅಧಿಕಾರಿ ಶಂಕರ್ ಬಿದ್ರಿ ಅವರ ಮಾತು. ಅಂದರೆ ಈ ರೀತಿಯಾದಂಥ ಘಟನೆ ನಡಿಬಾರ್ದಿತ್ತು, ಆದರೆ ನಡೆದು ಹೋಗಿದೆ. ನಾನು ಈಗಾಗಲೇ ಟ್ವಿಟರ್ನಲ್ಲಿ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದೀನಿ. ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಕ್ಕೆ ಕಾಯ್ತಾ ಇದ್ದೀನಿ. ಅವರು ಏನೇ ಪಾತ್ರವನ್ನು ಕೊಟ್ಟರೂ ಕೂಡ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಅರುಣ್ ಕುಮಾರ್ ಜೊತೆ ಪಲ್ಲವಿ ಗೌಡ, ಫಸ್ಟ್ ನ್ಯೂಸ್ ಬೆಂಗಳೂರು.